ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎನ್ಐಎ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ನಿನ್ನೆ ಕೂಡ ಸುಮಾರು ಒಂದು 5-6 ಕಡೆಗಳಲ್ಲಿ ದಾಳಿಯನ್ನು ನಡೆಸಿದ್ರು ಎನ್ಐಎ ಅಧಿಕಾರಿಗಳು. ಈಗ ಪ್ರಕರಣ ಸಂಬಂಧಪಟ್ಟಂತೆ ಮತ್ತಿಬ್ಬರನ್ನ ಎನ್ಐಎ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇವ್ರ ಮೇಲಿರುವಂತಹ ಆರೋಪ ಅಂತ ಹೇಳಿದ್ರೆ ಇವರು ಶಂಕಿತರ ಜೊತೆಗೆ ಸಂಪರ್ಕವನ್ನ ಹೊಂದಿದ್ರು ಅನ್ನುವಂಥದ್ರ ಬಗ್ಗೆ ಇರುವಂತಹ ಆರೋಪ. ಕೆಫೆ ಸ್ಫೋಟ ಮತ್ತು ಹಳೆ ಸ್ಫೋಟಗಳು, ಸೊ ಇದೆಲ್ಲ ಪ್ರಕರಣಗಳ ಮಧ್ಯೆ ಒಂದು ಸಾಮ್ಯತೆ ಇರುವಂತದ್ದನ್ನ ಕೂಡ ಎನ್ಐಎ ಈಗ ಮನಗಂಡಿದೆ. ಸೊ ಹಾಗೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಏನು ಬಾಂಬ್ ಸ್ಫೋಟ ಆಯಿತು ಅಥವಾ ಹಿಂದೆ ನಡೆದಂತಹ ಒಂದು ಸ್ಫೋಟಕ್ಕೂ ಕೂಡ ಏನಾದರೂ ಒಂದಷ್ಟು ಲಿಂಕ್ಗಳನ್ನು ಹುಡುಕ್ತಾ ಇರುವಂತಹ ಎನ್ಐಎ ಅಧಿಕಾರಿಗಳು. ಸೊ ಪ್ರಮುಖವಾಗಿ ಈಗ ಅಲ್ ಹಿಂದ್ ಟ್ರಸ್ಟ್ ಏನಿದೆಯಲ್ಲ, ಅಲ್ ಹಿಂದ್ ಸಂಘಟನೆ ನಿಷೇಧಿತ ಸಂಘಟನೆ, ಸೊ ಇದ್ರ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದಾರೆ ಅನ್ನುವಂಥ ಒಂದು ಆರೋಪದ ಮೇಲೆಗೂ ಕೂಡ ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಎನ್ಐಎ ತಂಡ ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿದೆ. ಈಗೇನು ಪ್ರಮುಖವಾಗಿ 3 ಜನರ ಒಂದು ಹೆಸರು ಈಗಾಗಲೇ ಕೇಳಿ ಬಂದಿದೆ. ಆರೋಪಿಗಳು ಇವರು ಅನ್ನುವಂಥದ್ದು ಗೊತ್ತಾಗಿದೆ, ಬಟ್ ಅವರನ್ನು ಅರೆಸ್ಟ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಡೀತಾ ಇರುವಂತಹ ಎಲ್ಲ ಕಾರ್ಯಾಚರಣೆಗಳು, ಅದರ ಜೊತೆಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಏನು ಆರೋಪ ಇದೆಯಲ್ಲ ಅವರ ವಿರುದ್ಧವೂ ಕೂಡ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ.